ಮನೆಯಿಂದಲೇ ಉದ್ಯೋಗದ ಮಾತು ನಂಬಿ ಕೋಟಿ ಕೋಟಿ ಹಣ ಕಳೆದುಕೊಂಡ ಜನ. ಅಧಿಕ ಲಾಭದ ಆಮಿಷಕ್ಕೆ ಬಲಿಯಾದ ತುಮಕೂರಿನ ಅಮಾಯಕ ಜನರು. ಇದು ಇಡೀ ತುಮಕೂರಿನಲ್ಲೇ ನಡೆದ ಅತಿ ದೊಡ್ಡ ಸ್ಕ್ಯಾಮ್ ಎಂದು ಆಕ್ರೋಶ. ಹೌದು, ಮನೆಯಿಂದಲೇ ಉದ್ಯೋಗದ ಜೊತೆಗೆ ಹೂಡಿಕೆ ಮಾಡಿದ್ರೆ ಅಧಿಕ ಲಾಭ ಎಂಬ ಆಮಿಷವೊಡ್ಡಿ ಸಾರ್ವಜನಿಕರಿಗೆ ವಂಚನೆ ನಡೆಸಿರುವ ಆರೋಪ ಇದೀಗ ತುಮಕೂರಿನಲ್ಲಿ ಕೇಳಿಬಂದಿದೆ. ಖಾಸಗಿ ಕಂಪನಿ ಹೆಸರಿನಲ್ಲಿ ಎಂಡಿ ಬೊಮ್ಮಾಲ ರಾಜೇಶ್, ಮ್ಯಾನೇಜರ್ ಕೃಷ್ಣಮೂರ್ತಿ ಹಾಗೂ ಸಿಬ್ಬಂದಿಗಳಾದ ಅಭಿ ಮತ್ತು ಕಾವ್ಯ ವಿರುದ್ಧ ಹೂಡಿಕೆದಾರರಿಂದ ಇದೀಗ ಗಂಭೀರ ಆರೋಪ ವ್ಯಕ್ತವಾಗುತ್ತಿದೆ. ಅಗರಬತ್ತಿ, ಕರ್ಪೂರ ಹಾಗೂ ಮಾಪ್ ತಯಾರಿಕೆ ಮೂಲಕ ಮನೆಯಲ್ಲೇ ಆದಾಯ ಗಳಿಸಬಹುದು ಎಂದು ನಂಬಿಸಿ 1 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ತಿಂಗಳಿಗೆ 26% ಲಾಭ ನೀಡುವುದಾಗಿ ಭರವಸೆ ನೀಡಲಾಗಿತ್ತು. ಈ ಆಮಿಷಕ್ಕೆ ಒಳಗಾಗಿ ನೂರಾರು ಜನರು ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿ ಈಗ ಮೋಸ ಹೋಗಿದ್ದಾರೆ. ಸುಮಾರು ಇಲ್ಲಿ 200-300 ಕೋಟಿ ಮೇಲೆ ಮೋಸ ಆಗಿದೆ ಸರ್. ಒಬ್ಬರೊಬ್ಬರ ಹತ್ರನೂ 1 ಲಕ್ಷ ಮೇಲ್ ಹಾಕಿದ್ದಾರೆ ಇಲ್ಲಿ ಎಷ್ಟೊಂದು ಜನ. ಏನು ಅಂದರೆ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಏನಂದ್ರು ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಹೇಳ್ತಾ ಇದ್ರು. ನಾವು ವರ್ಕ್ ಫ್ರಮ್ ಹೋಮ್ ಜಾಬ್ ಅಲ್ವಾ ಅಂತ ಬಂದಾಗ ನಮಗೇನು ಅಂದರೆ ಮಾಪ್ ಮಾಡೋದು, ಆಮೇಲೆ ಅಗರಬತ್ತಿ ಮಾಡೋದೆಲ್ಲ ಹೇಳಿದ್ರು. ಅದನ್ನೆಲ್ಲ ಮಾಡಿಕೊಟ್ರೆ ನಿಮಗೆ ಇಷ್ಟು ಅಂದರೆ ಹೂಡಿಕೆ ಮಾಡಬೇಕಂದ್ರೆ 1 ಲಕ್ಷ ಮಾಡಿದ್ರೆ ನಿಮಗೆ ಇಷ್ಟು ಪರ್ಸೆಂಟಾಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದರು. ಅದು ಸ್ಟಾರ್ಟಿಂಗು ಕಮ್ಮಿಯಿಂದ ಈಗ ಜಾಸ್ತಿ 26% ತನಕನೂ ಹೇಳಿದರು. ಲಾಸ್ಟಿಗೆ ಈಗ 2 ತಿಂಗಳು ಹಿಂದ್ಗಡೆ 26% ಅಂತ ಹೇಳಿಬಿಟ್ಟು ಸುಮಾರು ಎಷ್ಟೊಂದು ಜನದ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ ಸರ್. ಈಗ ಆಗಿದೆ ಲಾಸ್ಟು ಸರ್. ಈಗ 2 ತಿಂಗಳಿಂದ ಕೊಡ್ತೀವಿ, 30ನೇ ತಾರೀಕು ಕೊಡ್ತೀವಿ, 5ನೇ ತಾರೀಕು ಕೊಡ್ತೀವಿ ಅಂತ ಹೇಳಿದವರು ಇದುವರೆಗೂ ಬಾಗಿಲು ಸಮೇತ ತೆಗೆದಿಲ್ಲ. ಇಷ್ಟು ದಿನ ಮಾತಾಡ್ತಿದ್ದವರು ಈಗ ಸ್ವಿಚ್ ಆಫ್ ಮಾಡಿಕೊಂಡು ಇಲ್ಲಿ ಆ್ಯಕ್ಚುಲಿ ಕೃಷ್ಣಮೂರ್ತಿ ಅಂತ, ಹೇಮಂತ್ ಅಂತ ಸರ್, ಅವರಿಬ್ಬರು ಅಪ್ಪ ಮಗ ಸರ್ ಮಾಡ್ತಾ ಇದ್ದಿದ್ದು, ನಡೆಸ್ತಾ ಇದ್ದಿದ್ದು ಕೃಷ್ಣಮೂರ್ತಿ, KG ಕೃಷ್ಣಮೂರ್ತಿ, ಹೇಮಂತ್ ರಾಜು ಕೆ ಅಂತ ಸರ್ ಅವನ ಹೆಸರು. ಇಬ್ಬರು ಮಾಡ್ತಾಯಿದ್ರು. ಅದೇನಾಯ್ತೋ ಏನೋ ನಮಗೇನೋ ಹೇಳ್ತಾ ಇಲ್ಲ. ಅವನೇನೋ ರಾಜೇಶು ಅವನು ಏನೋ ಬೆಂಗಳೂರಲ್ಲಿ ಇರೋದು, ಇದು ಮೇನ್ ಬ್ರಾಂಚು, ಅವರು ಕೊಡ್ತಾರೆ ಅಂತ ಎಲ್ಲ ಹೇಳಿದ್ರು. ಏನು ಇದುವರೆಗೂ ಅದ್ರದ್ದು ಮ್ಯಾಟ್ರೇ ಇಲ್ಲ ಸರ್. ಇನ್ನೂ ಅವನೆಲ್ಲ ಹೋಗಿದ್ದಾನೆ, ಏನೋ ಆಗಿದೆ ದುಡ್ಡು, ಇಷ್ಟು ದಿನ ಏನೋ IT ಕಟ್ಟಬೇಕು, ಅದು ಕಟ್ಟಬೇಕು ಅಂತ ಏನೇನೋ ಹೇಳಿಬಿಟ್ಟು 1 ತಿಂಗಳು ಏನು ದುಡ್ಡು ಕೊಡ್ದಲೆ, ನಮ್ಮದು ದುಡ್ಡು ಕೊಡಲಿಲ್ಲ, ಸ್ಯಾಲ್ರಿನೂ ಕೊಡ್ದಲೆ ಹಿಂಗೆ ಮಾಡಿದ್ರು. ಈಗ ನೋಡಿದ್ರೆ ಈಗ ಒಂದು 15 ಡೇಸ್ ಬ್ಯಾಕಿಂದ ಯಾರ ಜೊತೆ ಕಾಂಟ್ಯಾಕ್ಟ್ ಇಲ್ಲ ಸರ್. ಬಾಗಿಲು ಮುಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇಷ್ಟು ಜನ. ಸುಮಾರು ನಾವು ಒಂದು 850 ಜನ ಇಲ್ಲಿ ಗ್ರೂಪ್ ಇದೆ ಸರ್. ಅಷ್ಟು ಜನ ಇದ್ದಾರೆ ಗ್ರೂಪಲ್ಲಿದೆ. ಇಷ್ಟು ಜನಕ್ಕೂ ಮೋಸ ಆಗಿದೆ ಸರ್. ಹೌದು ಸರ್, ತುಮಕೂರಲ್ಲೇ 850 ಜನ ಹಾಕಿರೋದು ಸರ್. ಒಬ್ಬೊಬ್ರು ತಿಂಗಳ ಮಾಡಿದ್ದಾರೆ, ಒಂದೇ ಸತಿಗೂ ಮಾಡಿದ್ದಾರೆ ಸರ್. ಅವ್ರವ್ರ ಕನ್ವೀನಿಯನ್ಸ್ ಹೆಂಗಿದೆಯೋ ಹಂಗೆ ಮಾಡಿದ್ದಾರೆ. ಬಟ್ ನಾವು ತಿಂಗಳ ಮಾಡಿದ್ರೆ ನಾವು ಒಂದೇ ಸತಿ ಮಾಡಿದ್ವಿ ಸರ್. ನಾವೊಂದು 10 ಲಕ್ಷ ಮೇಲೆ ಮಾಡಿದ್ದೀವಿ ಸರ್. 10 ಲಕ್ಷ ಮೇಲೆ ಸರ್. ಈಗೊಂದು 1 ಮಂತಿಂದ ತೆಗೆದೇ ಇಲ್ಲ ಸರ್. ಆದರೂ ಹಿಂದ್ಗಡೆ 15 ಡೇಸ್ ತೆಗಿತಾ ಇದ್ರು, ಸ್ಯಾಲ್ರಿ ಕೊಡ್ತಾ ಇರಲಿಲ್ಲ, ಯಾಕೋ ಹೋಲ್ಡಲ್ಲಿದೆ ಅಂತ ಹೇಳಿ ತೆಗಿತಾ ಇದ್ರು. ಈಗ 1 ಮಂತಿಂದ ತೆಗಿತಾನೂ ಇಲ್ಲ. ಈಗ 15 ಡೇಸಿಂದ ಯಾರ ನಂಬರೂ ಇಲ್ಲ ಸರ್. ಆಗಿದೆ ಸರ್, ಒಂದು 100 ಕೋಟಿ ಮೇಲೆ ಮೋಸ ಆಗಿದೆ ಸರ್. ಇಲ್ಲಿ ಒಬ್ಬೊಬ್ರು 10 ಲಕ್ಷ ಮೇಲೆ ಹಾಕಿದ್ದಾರೆ ಸರ್. ಯಾರು ಏನು ಕಮ್ಮಿ ಹಾಕಿಲ್ಲ. ಯಾಕಂದರೆ ಸ್ಯಾಲ್ರಿ ಬರ್ತಾಯಿತ್ತು. ನಾವೇನು ಬಿಟ್ಟಿಯಾಗಿ ನೀವು ತಿಂತಿರ್ಲಿಲ್ಲ ಸರ್. ಮಾಪ್ ಮಾಡಿಕೊಡೋದು, ಆಮೇಲೆ ಅಗರಬತ್ತಿ ಮಾಡಿಕೊಡೋದು, ಅವ್ರು ಏನೇನು ವರ್ಕ್ ಫ್ರಮ್ ಹೋಮ್ ಜಾಬ್ ಕೊಡೋರು ನಾವು ಅದನ್ನು ಮಾಡಿಕೊಡ್ತಾ ಇದ್ವಿ. ಅದೇ ಒಂದು ಸ್ಯಾಲ್ರಿ ಕೊಡ್ತಾ ಇದ್ದ. ಬಟ್ ಅವ್ನು ಕೊಡೋ ಇದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಯ್ತು. ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ನಮ್ಮ ಸ್ಯಾಲ್ರಿನೂ ಇಲ್ಲ, ನಮ್ಮ ಇನ್ವೆಸ್ಟ್ಮೆಂಟು ಇಲ್ಲ ಸರ್. ಈಗ ಹೌದು ಸರ್, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರ ಕೆಲಸ ಅಂತಲೇ ಹೇಳ್ತಾ ಇದ್ದಿದ್ದು ಸರ್. ನಾವು ಹೆಂಗೆ ಕೆಲಸ ಮಾಡಿಕೊಡ್ತೀವೋ ಹಂಗೆ ಸರ್ ಸ್ಯಾಲ್ರಿ. ನೀವು 1 ಲಕ್ಷಕ್ಕೆ ಒಂದು 5 kg ಅಷ್ಟು ಏನೋ ಒಂದು ಕೊಡೋರು ಅಷ್ಟು ನಾವು ಮಾಡಿಕೊಡ್ಬೇಕಾಗಿತ್ತು. ರಾಜ್ಯದ ವಿವಿಧ ಜಿಲ್ಲೆಗಳಾದ ತುಮಕೂರು, ಹಾವೇರಿ, ಚಿತ್ರದುರ್ಗ, ರಾಯಚೂರು ಹಾಗೂ ದಾವಣಗೆರೆ, ಹೊಸಕೋಟೆ ಸೇರಿದಂತೆ ಹಲವು ಕಡೆಗಳಲ್ಲಿ ಸಂಸ್ಥೆಯ 12ಕ್ಕೂ ಹೆಚ್ಚು ಶಾಖೆಗಳಿದ್ದು ಸಾವಿರಾರು ಜನರನ್ನ ಹೂಡಿಕೆಗೆ ಪ್ರೇರೇಪಿಸಲಾಗಿದೆ ಎಂದು ಆರೋಪವನ್ನ ಮಾಡಲಾಗಿದೆ. ಸುಮಾರು 850ಕ್ಕೂ ಹೆಚ್ಚು ಹೂಡಿಕೆದಾರರು ಮೋಸಕ್ಕೊಳಗಾಗಿದ್ದು ಒಟ್ಟಾರೆ 200ರಿಂದ 300 ಕೋಟಿ ರೂಪಾಯಿವರೆಗೆ ವಂಚನೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಹಿಂಗಲ್ಲಿ 20,000 ಕಟ್ಟಿದ್ರು ಅಷ್ಟೇ ಪ್ಯಾಕಿಂಗ್ ಮಾಡೋದಕ್ಕೆ 5 kg ಕೊಡ್ತಾಯಿದ್ರು.
ಒಂದು 10 ಲಕ್ಷ 70 ಲಕ್ಷ 80 ಲಕ್ಷ ಹಾಕಿದ್ರು 5 kg ಪ್ಯಾಕಿಂಗ್ ಮಾಡೋಕ್ಕೆ ಕೊಡೋರು. ಮಂತ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಿವಸ ಮಂತ್ಲಿ ಕರೆಕ್ಟಾಗಿ ಪೇಮೆಂಟ್ ಮಾಡಿದ್ರು. ಆಮೇಲೆ ಪೇಮೆಂಟ್ ಮಾಡೋದು ಲೇಟ್ ಮಾಡಿದ್ರು. ಏನಕ್ಕೆ ಅಂತಂದರೆ ಕ್ರಾಸ್ ಲಿಮಿಟ್ ಆಗಿದೆ ಅಂತ ಹೇಳ್ತಾಯಿದ್ರು. ನೆಕ್ಸ್ಟ್ ಆಮೇಲೆ ಏನು ಮಾಡಿದ್ರು, ಆಡಿಟಿಂಗ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಫುಲ್ ಜನವರಿ 2025ರಿಂದನೂ ನಡೆಸ್ಕೊಂಡ್ಬಂದರು. ಅಲ್ಲಿಗೆ 2025ರಿಂದ ನೆಕ್ಸ್ಟ್ ನವಂಬರ್ವರೆಗೂ ನೀಟಾಗಿ ಕೊಟ್ಟರು. ಮತ್ತು ಡಿಸೆಂಬರಿಂದ ಎಲ್ಲರಿಗೂ ಪೇಮೆಂಟ್ ಡಿಲೇ ಮಾಡೋಕ್ಕೆ ಶುರು ಮಾಡಿದ್ರು. ಏನಕ್ಕೆ ಅಂದರೆ ಆಡಿಟಿಂಗ್ ನಡೀತಾ ಇದೆ ಅನ್ನೋರು. ನಮ್ಮ ಹತ್ರ ಅಮೌಂಟ್ 1 ಲಕ್ಷ ಇನ್ವೆಸ್ಟ್ ಮಾಡಿಸ್ಕೊಂಡು ಅದಕ್ಕೆ 6 ತಿಂಗಳು ನಮಗೆ ಸ್ಟೈಫಂಡ್ ಥರ ಕೊಟ್ಟರು. ಆಮೇಲೆ ನೆಕ್ಸ್ಟ್ 1 ತಿಂಗಳು ಅವರೇ ಇಟ್ಕೊಂಡಿರ್ತಾಯಿದ್ರು. 1 ತಿಂಗಳಿಗೆ ನಮಗೆ ಸ್ಟೈಫಂಟು ಕೊಡ್ತಾ ಇರಲಿಲ್ಲ, ಪ್ಯಾಕಿಂಗ್ ಮಾಡೋಕ್ಕೂ ಕೊಡ್ತಿರ್ಲಿಲ್ಲ. 1 ತಿಂಗಳು ಅವ್ರ ಕಡೆ ಸ್ಟಾಕ್ ಇರಬೇಕಾಯ್ತು. ನೆಕ್ಸ್ಟ್ ಆಮೇಲೆ 7ನೇ ತಿಂಗಳಿಂದ ತಿರ್ಗಾ ನಮಗೆ ಪ್ಯಾಕಿಂಗ್ ಮಾಡೋಕ್ಕೆ ಕೊಡೋಕ್ಕೆ ಒಂದು ಸ್ವಲ್ಪ ದಿವಸ ಮಾಡಿದ್ರು. ಆಮೇಲೆ ಏನು ಮಾಡಿದ್ರು, ಇಲ್ಲ ನಿಮ್ಮ ಪ್ಯಾಕಿಂಗ್ ಅಮೌಂಟು ಮತ್ತು ನೀವು ಕಟ್ಟಿರೋ ಅಮೌಂಟು ಎರಡೂ ಸೇರಿಸಿ ಮಂತ್ಲಿ ಕೊಡ್ತೀವಿ ಅಂತ 1 ಲಕ್ಷಕ್ಕೆ 18 ಸಾವಿರ ಕೊಡ್ತೀವಿ ಅಂತ ಆ ಥರ ಮಾಡಿದ್ರು. ತಿರ್ಗಾ ಆಮೇಲೆ ಯುಗಾದಿ ರಂಜಾನ್ ಟೈಮಲ್ಲಿ ಆಫರ್ ಬಿಟ್ಟಿದ್ದೀವಿ, 1 ಲಕ್ಷಕ್ಕೆ 26 ಸಾವಿರ ಕೊಡ್ತೀವಿ, 50 ಲಕ್ಷ 5 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಗೋಲ್ಡ್ ಕಾಯಿನ್ ಕೊಡ್ತೀವಿ ಅಂತ ಎಲ್ಲ ಜನಗಳಿಗೆ ಆಸೆ ಉಬ್ಬಿಸ್ಬಿಟ್ಟು ಎಲ್ಲರೂ ಅದೇ ಥರನೇ ಜಾಸ್ತಿ ಒಬ್ಬೊಬ್ರು ಏನು 20 ಏನು ಹಾಕಿಲ್ಲ ಸರ್. ಎಲ್ಲರೂ 80 ಲಕ್ಷ 1 ಕೋಟಿ 50 ಲಕ್ಷ ಪ್ರತಿಯೊಬ್ಬರೂ ಮನೆ ಇನ್ವೆಸ್ಟ್ ಮಾಡಿದ್ದಾರೆ. ಒಡವೆ ತೊಗೊಂಡೋಗಿ ಅಡ ಮಡಗಿದ್ದಾರೆ. ಸಾಲದಕ್ಕೆ ನಾನು ಕ್ಯಾನ್ಸರ್ ಪೇಷಂಟು, ನಾನು ಯಾರೂ ಇಲ್ಲ, ಒಬ್ಬಳೇ ಮಗಳಿರೋದು, ಮದುವೆ ಮಾಡಿಕೊಟ್ಬಿಟ್ಟಿದ್ದೀನಿ. ನಾನು ಮನೇಲಿದ್ದು ಏನು ನನಗೆ ಏಜ್ ಆಗಿದೆ, ಎಲ್ಲೂ ಕೆಲಸ ಕೊಡೋಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಸಂಘದಲ್ಲಿ ಒಡವೆನ ಎಲ್ಲ ತೊಗೊಂಡೋಗಿ ಅಡ ಮಡಗಿ ತೊಗೊಬಂದು ಇಲ್ಲಿ ಹಾಕಿದ್ದೀನಿ. ಇನ್ನು ಕೆಲವರು 10 ಲಕ್ಷ 20 ಲಕ್ಷ ಹಾಗೂ 50 ಲಕ್ಷ ರೂಪಾಯಿವರೆಗೆ ಹೂಡಿಕೆ ಮಾಡಿರುವುದಾಗಿ ತಿಳಿಸಿದ್ದಾರೆ. ಕಳೆದ 1 ತಿಂಗಳಿನಿಂದ ಸಂಸ್ಥೆಯ ಕಚೇರಿಗಳಿಗೆ ಬೀಗ ಹಾಕಿರುವುದು ಹೂಡಿಕೆದಾರರಲ್ಲಿ ಆತಂಕವನ್ನ ಮೂಡಿಸಿದೆ. ಸಂಸ್ಥೆಯ ತುಮಕೂರು ಶಾಖೆಯ ಮ್ಯಾನೇಜರ್ ಕೃಷ್ಣಮೂರ್ತಿಗೆ ಕರೆ ಮಾಡಿದ್ರು. ಮೊಬೈಲ್ ಸ್ವಿಚ್ ಆಫ್ ಆಗಿರೋದ್ರಿಂದ ಅನುಮಾನ ಮತ್ತಷ್ಟು ಹೆಚ್ಚಾಗಿದೆ. ಸರ್, ಇದು SLV ಮಾರ್ಟ್ ಅಂತ ಅಂದ್ಬಿಟ್ಟು ನಮಗೆ ಇದು ಪರಿಚಯ ಆಗಿದ್ದು ಹೇಗಪ್ಪ ಅಂತಂದರೆ, ಕೃಷ್ಣಮೂರ್ತಿನ ನಾನು ಏನಕ್ಕೋ ಒಂದಕ್ಕೆ ಕೆಲ್ಸಕ್ಕೆ ಮನೆಗೆ ಒಂದು ರಿಪೇರಿ ಕೆಲ್ಸಕ್ಕೆ ಕರೆದೆ. ಅವರು ಮೊದಲು ರಿಪೇರಿ ಮಾಡೋದು ಆಟೋ ಓಡಿಸ್ಕೊಂಡು ಮಾಡ್ತಾಯಿದ್ರು. ಆವಾಗ ತುಮಕೂರವ್ರೇನೆ, ಅವರು ಯಲ್ಲಾಪುರ ತುಮಕೂರವರು ಕರೆದ್ರು. ಆಮೇಲೆ ಏನು ಸರ್ ಅಂತಂದೆ, ಹಿಂಗೊಂದು ಬ್ಯಾಂಕಿಗೆ ನಾನು ಮ್ಯಾನೇಜರಾಗಿ ಸೇರ್ಕೊಂಡಿದ್ದೀನಮ್ಮ, ಹಿಂಗೆ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡೋದು, ಊದುಬತ್ತಿ ಅಗರಬತ್ತಿ ಇವೆಲ್ಲನೂ ಕೆಲಸ ಮಾಡಿಕೊಂಡ್ರೆ ನಾವು ಒಂದು ತಿಂಗಳಿಗೆ 1 ಲಕ್ಷ ಹಾಕಿದ್ರೆ 20,000 ಪೇಮೆಂಟು 27,000 ಪೇಮೆಂಟ್ ಬರುತ್ತೆ, ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂದರು. ಎಲ್ಲಿ ಸರ್ ಬ್ರ್ಯಾಂಚ್ ಇಲ್ಲ, ಬೆಂಗಳೂರಲ್ಲಿ ಬ್ರ್ಯಾಂಚ್ ಓಪನ್ ಮಾಡಿ ಆಲೇ ಒಂದು 3 ವರ್ಷ ಆಗಿದೆ, ಏನು ಫಾಲ್ಟ್ ಇಲ್ಲ ಅಂದರು. ಆಮೇಲೆ ಸರಿ ಅಂತ ನಾನು ಬಂದೆ, ಒಂದು ಸಲ ನೋಡಿದಾಗ ಎಲ್ಲ ಆಫೀಸ್ ಎಲ್ಲ ಓಪನ್ ಮಾಡಿದರು. ಆಮೇಲೆ ಆ ಕಡೆ ಎಲ್ಲ ಮಾಲ್ಟ್ಗಳು ಓಪನ್ ಮಾಡಿದರು. ಒಂದು ಕಾನ್ಫಿಡೆನ್ಸ್ ಬಂತು. ಆಮೇಲೆ ಈ ವ್ಯಕ್ತಿ ನಮಗೆ ಪರಿಚಯ ಇರೋನೇ, ಆಮೇಲೆ ನಮ್ಮೂರ ಪಕ್ಕನೇ ಇರೋದ್ರಿಂದ ಇದು ನಂಬೋದಲ್ವ ಅಂತೇಳಿ ನಾವು ನಂಬಿದ್ವಿ. ಬಂದು ಒಂದು ಸಲ ಹಾಕಿದ್ವಿ, 1 ಲಕ್ಷ ಹಾಕಿದ್ವಿ. ಕರೆಕ್ಟಾಗಿ ಬಂತು, ಒಂದು 3-4 ತಿಂಗಳು ಬಂತು ಕರೆಕ್ಟಾಗಿ. ಆಮೇಲೆ ಏನು ಮಾಡಿದ್ರು, ಎಲ್ಲ ಸುಮಾರು ಜನಕ್ಕೂ ಕೂಡ ಇದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಎಲ್ಲದರಲ್ಲೂ ಪ್ರಚಾರ ಮಾಡ್ತಾಯಿದ್ರು. ಎಲ್ಲ ಕೂಡ ಅದನ್ನು ನಂಬಿಟ್ಟು ನೋಡಿ ಬಂದು ಹಾಕಿದ್ರು. ಹಾಕಿದಾಗ ಸುಮಾರು ಜನ ಎಲ್ಲ ಹಳ್ಳಿ ಕಡೆಯಿಂದಲೂ ಬಂದಿದ್ದಾರೆ. ಮೈಸೂರು, ದಾವಣಗೆರೆ ಆ ಕಡೆ ಬ್ರ್ಯಾಂಚ್ಗಳೆಲ್ಲ ಬಂದಿದ್ದಾರೆ. ಇವರು ಸುಮಾರು ಒಂದು 10 ಬ್ರ್ಯಾಂಚ್ ಓಪನ್ ಮಾಡಿದ್ರು ಸರ್. ಹಾವೇರಿ, ಚಿತ್ರದುರ್ಗ, ಬೆಂಗಳೂರು, ರಾಯಚೂರು, ಆಮೇಲೆ ಇಲ್ಲಿ ತುಮಕೂರು ಎಲ್ಲ ಹಾಕಿದ್ರಲ್ಲ, ಹೊಸಕೋಟೆ ಎಲ್ಲ ಅದು ನೋಡಿದ್ವಿ. ಏನೋ ಬ್ರಾಂಚ್ ಓಪನ್ ಆಗಿದೆ, ಪರವಾಗಿಲ್ಲಪ್ಪ ಅನ್ನೋ ಒಂದು ಬೇಸಿಸನ್ನು ನಾವು ನಂಬ್ಕೊಂಡಾದ್ಮೇಲೆ ಆಮೇಲೆ ಇವರು ಮಾಲ್ಟ್ಗಳನ್ನು ಓಪನ್ ಮಾಡಿ ಎಲ್ಲ ಜನಗಳಿಗೆ ರೇಷನ್ನು ಕೂಡ ಹಂಚುತ್ತಾ-ಇದ್ರು. ಇದು ನಂಬಿಕೆ ಬಂತು. ರೇಷನ್ ಈಗ ಡಿ-ಮಾರ್ಟ್ ಓಪನ್ ಮಾಡೋರಲ್ಲ, ಆ ಥರ ಡಿ-ಮಾರ್ಟ್ ಓಪನ್ ಮಾಡಿದ್ರು. ಅದನ್ನು ನಂಬೋದ್ವಿ. ಆಮೇಲೆ ಇನ್ನೂ ಒಂದು 7 ದಿವಸ ಒಂದ್ಸಲ ಇವ್ರು ಏನು ಮಾಡಿದ್ರು ಅಂದರೆ ಮಿಷನರಿ ತಂದಿದ್ರು. ಆ ಮಿಷನರಿ ತಂದಾದ್ಮೇಲೆ ಜನ ಎಲ್ಲ ಕುಂಡ್ರಿಸಿ ಒಂದು ಮೀಟಿಂಗ್ ಮಾಡಿದ್ರು, ಸಭೆ ಮಾಡಿದ್ರು. ಆ ಸಭೆ ಮಾಡಿದಾಗಲೂ ಕೂಡ ನಾನು ಹೇಳಿದೆ, ಸರ್ ಅವನು ರಾಜೇಶ್ MDನವರು ಬಂದಿದ್ರು, ಕೃಷ್ಣಮೂರ್ತಿ ಅವ್ರ ಮಿಸ್ಸಸ್ ಅವ್ರ ಮಗ ಎಲ್ಲರೂ ಸೇರ್ಕೊಂಡಿದ್ರು. ಪೂಜೆನೂ ಮಾಡಿದ್ರು, ಗ್ರ್ಯಾಂಡಾಗೂ ಮಾಡಿದ್ರು. ಅವಾಗ ಏನು ಹೇಳಿದ್ರು, ಇಲ್ಲ ಸರ್, ನಾನು ಹೇಳಿದೆ ಸರ್ ಇದು ಫ್ರಾಡ್ಗಳಾಗ್ತವೆ, ಸುಮಾರು ಆನ್ಲೈನು ಇನ್ಸ್ಟಾಗ್ರಾಮು ಆಮೇಲೆ 1 to 2 ಮಾಡ್ತಾರೆ ಅನ್ನೋದೆಲ್ಲ ಗೊತ್ತಿದ್ದು ನಮಗೆ. ಸರ್ ಈ ಥರ ಎಲ್ಲ ಮೋಸ ಮಾಡಿ ಜನ ನಂಬಿಸ್ಬೇಡ್ರಿ ಅಂತಲೂ ಕೂಡ ಹೇಳಿದೆ. ಇನ್ನು ಹೂಡಿಕೆ ಮಾಡಿದ ಹಣ ಮರಳಿ ಸಿಗದೆ ಸಂಕಷ್ಟಕ್ಕೀಡಾಗಿರುವ ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ತಕ್ಷಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರಕರಣದ ಕುರಿತು ಹೂಡಿಕೆದಾರರು ಒಗ್ಗೂಡಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಗತಿ ಟಿವಿ, ತುಮಕೂರು.